ಸಂಭವಿಸುವಂತಹ ಸಾಕಷ್ಟು ಸಂಕಷ್ಟಗಳಿಗೆ ಸರ್ಪದೋಷವೇ ಕಾರಣ. ಮದುವೆ ವಿಳಂಬ ಇದ್ದು ಸಂತಾನ ಆಗದಿರ, ಸಂಸಾರದಲ್ಲಿ ಸುಖ ಸಂತೋಷ ಇಲ್ದಿರ, ಸಂಪಾದನೆ ಮಾಡಿರ್ತಕ್ಕಂಥ 3 ಕಾಸು 6 ಕಾಸು ಕೈಯಲ್ಲಿ ನಿಲ್ದಿರ, ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಗಳ ಸೆರೆಮಾಲೆ. ಇದಕ್ಕೆ ಪರಿಹಾರ ನಾಗಾರಾಧನೆ. ಫೆಬ್ರವರಿ 17ನೇ ತಾರೀಕು ಸಂಜೆ 4 ಗಂಟೆಗೆ ಮೈಸೂರಿನಲ್ಲಿ ನಾಗಾರಾಧನೆ. ಬನ್ನಿ ನಾಗಾರಾಧನೆ ಮಾಡೋಣ. ನಾಗನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಎಲ್ಲರೂ ಸಲ್ಲಿಸೋಣ. ಮೈಸೂರಲ್ಲಿ ನಡೀತಿರ್ತಕ್ಕಂಥ ನಾಗಾರಾಧನೆ ಸಕಲ ಸಂಕಷ್ಟಗಳಿಂದ ಮುಕ್ತಿ ಸಿಗಲಿಕ್ಕಾಗಿ. ನಾಗಾರಾಧನೆ ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ನಾಗಾರಾಧನೆಯಲ್ಲಿ ಬಹಳ ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಪ್ರತಿಯೊಬ್ಬ ಮನುಷ್ಯನ ಆಗು ಹೋಗುಗಳಿಗೆ, ಲಾಭ ನಷ್ಟಗಳಿಗೆ, ನಡೀತಕ್ಕಂತಹ ಶುಭ ಕಾರ್ಯಗಳಿಗೆ, ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಎಲ್ಲ ಕಡೆಯಿಂದಲೂ ಗುರುವಿನ ಅನುಗ್ರಹ ಬೇಕು. ಜೊತೆಗೆ ಸರ್ಪದ ಅನುಗ್ರಹವೂ ಬೇಕು. ಸರ್ಪದೋಷ ಇದ್ದರೂ ಸರ್ಪದೋಷ ದೂರ ಮಾಡ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ನಾಗಾರಾಧನೆ ನಡೀತಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಮೈಸೂರಲ್ಲಿ ಭೂತಯ್ಯನ ಮೈದಾನ. ಭೂತಯ್ಯನ ಮೈದಾನ ಹೆಸರೇ ಬಹಳ ವಿಶೇಷವಾಗಿದೆ. ಭೂತಯ್ಯನ ಮೈದಾನ ಜೊತೆಗೆ ಒಕ್ಕಲಿಗರ ಸಮುದಾಯ ಭವನದ ಎದುರಿರ್ತಕ್ಕಂಥದ್ದು. 2ನೇ ಮುಖ್ಯ ರಸ್ತೆ, ವಿದ್ಯಾರಣ್ಯಪುರ, ಮೈಸೂರು. ನಾಳೆ ಸಂಜೆ 4 ಗಂಟೆಗೆ ತಪ್ಪದೆ ಬನ್ನಿ. ನಾಗಾರಾಧನೆ ನಾವು ನೀವೆಲ್ಲರೂ ಸೇರಿ ಆಚರಣೆ ಮಾಡೋಣ ಮೈಸೂರಿನಲ್ಲಿ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲ ಧೃತರಾಷ್ಟ್ರಂ ಚ ತಕ್ಷಕಂ ಕಾಲಿಯಂ ತಥಾ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಕರ್ನಾಟಕದಲ್ಲಿ ಪ್ರಸಿದ್ಧಿ ಕ್ಷೇತ್ರವಂತಲೇ ಹೆಸರಾಗಿರ್ತಕ್ಕಂಥದ್ದು ಭೂವೈಕುಂಠ ಅಂತ ಹೆಸರಿರ್ತಕ್ಕಂಥದ್ದು. ಈ ವೈಕುಂಠ ಕ್ಷೇತ್ರದಲ್ಲಿ ಇಲ್ಲಿ ಬಂದು ಭಗವಂತನ ಸೇವೆ ಮಾಡ್ತಕ್ಕಂಥದ್ದಾಗಲಿ ಅಥವಾ 1-2 ದಿನ ಕಾಲ ಇಲ್ಲಿ ವಿಶ್ರಾಂತಿಗೊಂಡು ಈ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡಿದ್ರೆ ಸಾಕ್ಷಾತ್ ಭೂವೈಕುಂಠದಲ್ಲೇ ನೆಲೆನಿಂದಂತೆ ಅಂತ ಇಲ್ಲಿನ ಪ್ರತೀತಿ ಇದೆ. ಇಂತಹ ಭೂವೈಕುಂಠ ಇರ್ತಕ್ಕಂಥ ಸಾನ್ನಿಧ್ಯ ಆದರೂ ಯಾವುದು? ಅದುವೇ ಮೇಲುಕೋಟೆ. ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ, ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ, ನೀನೊಲಿಯೇ ಬಾಳೆಲ್ಲ ನಲಿವಯ್ಯ ಗೆಲುವಯ್ಯ, ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ. ಯತಿರಾಜರ ಮಗನಾಗಿ ಬಂದೆ ನೀ ನಮಗಾಗಿ, ಯತಿರಾಜರ ಮಗನಾಗಿ ಬಂದೆ ನೀ ನಮಗಾಗಿ, ನಾನಿಂತೆ ಶಿರವಾಗಿ ಸಲಹಯ್ಯ ನೀ ಚೆಲುವಯ್ಯ, ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ, ಚೆಲುವಯ್ಯ ಮೇಲ್ಕೋಟೆ ಚೆಲುವಯ್ಯ. ರಾಮಪ್ರಿಯ ಚೆಲುವಯ್ಯ ನಾರಾಯಣ ಚೆಲುವಯ್ಯ, ರಾಮಪ್ರಿಯ ಚೆಲುವಯ್ಯ ನಾರಾಯಣ ಚೆಲುವಯ್ಯ, ಮೈದೋರಿ ದಯ ತೋರಿ ಹರಸಯ್ಯ, ನಾನಿಂತೆ ಶಿರಬಾಗಿ ಸಲಹಯ್ಯ ಚೆಲುವಯ್ಯ. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ, ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ, ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ, ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ.
करणं मधुरं तरणं मधुरं हरणं मधुरं रमणं मधुरं वमितं शमितं मधुरं मधुराधिपतेरखिलं मधुरम् मधुरा माला मधुरा यमुना मधुरा वीची मधुरा ಬಂದನಮ್ಮ ಚೆಲುವರಾಯನು ಮೇಲ್ಕೋಟೆಗೆ ಬಂದ ನಮ್ಮ ಮುದ್ದು ಕೃಷ್ಣನು ಬಂದನಮ್ಮ ಬಂದನಮ್ಮ ಚೆಲುವರಾಯನು ಮೇಲ್ಕೋಟೆಗೆ ಬಂದ ನಮ್ಮ ಮುದ್ದು ಕೃಷ್ಣನು
ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಈ ಸುಂದರವಾದಂತಹ ಮಂಟಪದ ಹಿಂಭಾಗದಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು ಯೋಗ ನರಸಿಂಹ. ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ನಡೆಯುವಂತಹ ಉತ್ಸವಗಳು ಸಹಿತ ಬಹಳ ವಿಶೇಷ ಅರ್ಥಗರ್ಭಿತ. ಇಂತಹ ಉತ್ಸವದಲ್ಲಿ ರಂಗಮಣಿ ಉತ್ಸವ ಸಹಿತ ಬಹಳ ವಿಶೇಷ. ಏನಿದು ರಂಗಮಣಿ ಉತ್ಸವ? ರಂಗಮಣಿ ಉತ್ಸವ ಅಂದರೆ ಶ್ರೀದೇವಿ ಭೂದೇವಿಯರು ಮಹಾವಿಷ್ಣುವನ್ನು ಅಂದರೆ ಚೆಲುವನಾರಾಯಣನ ವಿಶೇಷವಾಗಿರ್ತಕ್ಕಂಥ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿನ ಮೇಲಿಂದ ಮೇಲೆ ಅಪ್ಪಣೆ ಕೇಳ್ತಾರೆ. ನಾವು ಸಹಿತ ತವರಿಗೆ ಹೋಗಿ ಬರಬೇಕು, ತವ್ರ ಮನೆಗೆ ಹೋಗಬೇಕು, ತವ್ರ ಮನೆಯಲ್ಲಿ ಹೋಗಿ ಅವ್ರು ಕೊಡ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ತರಬೇಕು ಅಂಥೇಳಿ ತಾಯಂದರು ಮಹಾವಿಷ್ಣುನ ಕೇಳ್ತಿರ್ತಾರೆ. ಸಾಕಷ್ಟು ದಿನಗಳು ಕೇಳಿದ ನಂತರ ಒಂದು ದಿನ ಸ್ವಾಮಿ ಅಪ್ಪಣೆ ಕೊಡ್ತಾನೆ. ಬೇಗ ಹೋಗಿ ಬೇಗ ಬರಬೇಕು ಅಂತಲೂ ಹೇಳ್ತಾನೆ. ಆದಾಗ್ಯೂ ಸಹಿತ ತವ್ರ ಮನೆಗೆ ಬಂದಾದ ನಂತರ ಹೆಣ್ಣುಮಕ್ಕಳು ಬಹಳ ಬೇಗ ಬರೋದು ಎಲ್ಲಿಂದ? ಹೊರಡುವಾಗಲೇ ಪೂರ್ವಭಾವಿ ಸಿದ್ಧತೆ ಅಂದ್ರೇನು? ಗಂಡನ ಮನೆಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥದ್ದಲ್ಲ. ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ತನ್ನ ಸೌಂದರ್ಯವನ್ನು ಅಥವಾ ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಯನ್ನು ಅಥವಾ ತಾನು ಉಡುವಂತಹ ಪಟುವಾಳಿ ವಸ್ತ್ರಗಳನ್ನು ಎಲ್ಲವೂ ಸಿದ್ಧ ಮಾಡ್ಕೊಳ್ತಾರೆ. ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಕಲ್ಯಾಣಿಯ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ತೀರ್ಥಕೊಳದಲ್ಲಿ ಅನುಷ್ಠಾನಗಳನ್ನು ಮುಗಿಸಿ ಇಲ್ಲಿಂದ ಮಾರ್ಗ ಮಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರಿಶಿಣವನ್ನು ತಾಂಬೂಲವನ್ನು ಸಾಕಷ್ಟು ಸುಮಂಗಲೆಯರಿಗೆ ಕೊಟ್ಟು ನಂತರ ದೇವಾಲಯ ಸೇರ್ತಾರೆ. ಅದಾದ ನಂತರ ಹೊರಡುವಂತಹದ್ದು ಸರಿಸುಮಾರು ಸಂಧ್ಯಾಕಾಲ ತವರಿಗೆ ಬಂದು ಹೆಣ್ಣುಮಕ್ಕಳು ಸೇರ್ತಾರೆ. ಅಂದರೆ ಶ್ರೀದೇವಿ ಭೂದೇವಿಯರು ತವರಿಗೆ ಬರ್ತಾರೆ. ತವರಿಗೆ ಬರ್ತಕ್ಕಂಥ ಆ ವೈಭೋಗವನ್ನು ನೋಡಲಿಕ್ಕಾಗಿ ಸಾಕಷ್ಟು ಜನ ಸುತ್ತಮುತ್ತ ಪ್ರಾಂತ್ಯದಿಂದ ಎಲ್ಲರೂ ಬಂದು ಈ ಆಸ್ಥಾನಕ್ಕೆ ಸೇರ್ತಾರೆ. ಆದರೆ ತವರಾದರೂ ಯಾವುದು? ತಾಯಿಯ ತವರು ಅಂತಿರ್ತಕ್ಕಂಥದ್ದು ಇಲ್ಲಿನ ಸ್ಥಳೀಯದಲ್ಲಿರ್ತಕ್ಕಂಥ ಅರ್ಚಕರ ಕುಟುಂಬ. ಯಾಕೆಂದರೆ ಹಿಂದೆ ರಾಮಾನುಜಾಚಾರ ಕಾಲದಲ್ಲಿ ಈ ಒಂದು ಇರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿ ಸಾನ್ನಿಧ್ಯ ಸಂಪೂರ್ಣವಾಗಿ ಹುತ್ತದಲ್ಲಿದ್ದಂಥದ್ದು. ಅಂದು ರಾಮಾನುಜಾಚಾರ್ಯರಿಗೆ ಗೋಚರವಾಗಿ ನಾನು ಹುತ್ತದಲ್ಲಿ ವಾಸವಾಗಿದ್ದೇನೆ, ನನ್ನ ಭಕ್ತರಿಗೆ ದರ್ಶನಕ್ಕೆ ದಾರಿ ಮಾಡಿಕೊಡು ಅಂತ ಹೇಳಿದಾಗ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದು ಹುತ್ತದಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಭಕ್ತರ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದಿರ ಸ್ವಾಮಿಯ ಅನುಷ್ಠಾನ ಹೇಗೆ ನಡಿಬೇಕು, ಹೇಗಾಗಬೇಕು ಸವಿಸ್ತಾರವನ್ನು ಬಹಳ ಅಚ್ಚುಕಟ್ಟಾಗಿ ಶಾಸನದಲ್ಲಿ ಬರೆದಿಟ್ಟಿದ್ದಾರೆ. ಹಾಗೆ ಒಂದೊಂದು ವಿಶೇಷಗಳು ಹೇಳ್ತಾ ಹೊರಟ್ರೆ ಮೇಲ್ಕೋಟೆ ಚೆಲುವನಾರಾಯಣನ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಇದೆಯಲ್ಲ, ಅದರಲ್ಲೂ ರಂಗಮಣಿ ಉತ್ಸವ ಇದೆಯಲ್ಲ, ತವರಿಗೆ ಬರ್ತಕ್ಕಂಥ ತಾಯಿಯ ಆಸ್ಥಾನ ಇದೆಯಲ್ಲ, ಅದನ್ನು ಕೇಳಬೇಕು, ಅದನ್ನು ಆನಂದಿಸಬೇಕು.
ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಅಂದು ರಾಮಾನುಜಾಚಾರ್ಯರು ಹುತ್ತದಲ್ಲಿ ಇರ್ತಕ್ಕಂಥ, ಹುತ್ತದಲ್ಲೇ ಸ್ವಾಮಿ ಸಂಪೂರ್ಣವಾಗಿ ನಿಂತಿರ್ತಕ್ಕಂಥ ರಾಮಾನುಜಾಚಾರ್ಯರು ಹುತ್ತದಲ್ಲಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿನ ದರ್ಶನ ಮಾಡಿಸಿದ್ರು. ಅಂದು ಚೆಲುವನಾರಾಯಣ ಹುತ್ತದಲ್ಲಿ ನಾನಿದ್ದೇನೆ, ನನ್ನನ್ನು ಜಗತ್ತಿಗೆ ತೋರಿಸೋದಕ್ಕಾಗಿ ರಾಮಾನುಜಾಚಾರ್ಯರ ಕನಸಲ್ಲಿ ಬಂದದ್ದು. ಅದಾದ ನಂತರ ರಾಮಾನುಜಾಚಾರ್ಯರು ಈ ಭಾಗದಲ್ಲಿ ಬಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯನ್ನು ಲೋಕೋದ್ಧಾರಣ ಮಾಡಿ ಇವತ್ತು ದಿವಸ ಸಮಾಜದಲ್ಲಿ ಪ್ರತಿಯೊಬ್ಬರು ಸಹಿತ ನೋಡಬಹುದು. ಅದರಲ್ಲೂ ಚೆಲುವನಾರಾಯಣನ ಆ ಸುಂದರವಾದಂತಹ ಮುಖ, ಸುಂದರವಾದಂತಹ ಲಕ್ಷಣವಾದಂಥ ದೇಹ, ಅದರಲ್ಲಿ ಶ್ರೀದೇವಿ ಭೂದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿಗಳು ಇಂದು ನಡೀತಿರ್ತಕ್ಕಂಥ ಮತ್ತೊಂದು ವೈಭವ ಅಂದರೆ ಅದು ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪದ್ಧತಿ ಇದೆ. ಗಂಡ ಎಂತಹ ಸಿರಿವಂತನಾದರೂ ಆ ಗಂಡನ ಮನೆಯಲ್ಲಿರ್ತಕ್ಕಂಥ ಸಿರಿವಂತಿಗೆ ಎಷ್ಟೇ ಇದ್ದರೂ ತಂದೆ ತಾಯಿ ಮನೆಯಲ್ಲಿ ಕೊಡ್ತಕ್ಕಂಥ ಇಷ್ಟು ಮಂಗಳ ದ್ರವ್ಯಗಳಿಗಾಗಿ ಹೆಣ್ಣು ಮಕ್ಕಳು ಆಸೆ ಪಡ್ತಕ್ಕಂಥದ್ದು ಸಹಜವೇ. ಹಾಗೆ ಚೆಲುವನಾರಾಯಣನ ಅರ್ಧಾಂಗಿಯರಾದಂಥ ಶ್ರೀದೇವಿ ಭೂದೇವಿಯರು ತವರಿಗೆ ಬರಬೇಕು ಅಂತ ಸುಮಾರು ದಿನಗಳಿಂದಲೂ ಪೀಠಿಕೆ ಹಾಕಿರ್ತಾರೆ. ಆದರೆ ಚೆಲುವನಾರಾಯಣ ಸಾನ್ನಿಧ್ಯದಲ್ಲಿ ನನ್ನೊಬ್ಬನ್ನು ಬಿಟ್ಟು ನೀವು ಹೋಗೋಂಗಿಲ್ಲ, ನಾವೆಲ್ಲರೂ ಅನ್ಯೋನ್ಯವಾಗಿದ್ದೀವಿ, ಪ್ರೀತಿ ವಿಶ್ವಾಸದಿಂದ ಇದ್ದೀವಿ, ನಿಮಗೆ ಬೇಕಾಗಿರ್ತಕ್ಕಂಥ ಸಕಲ ವಿಧವಾದಂಥ ಸಂಪತ್ತು ಇಲ್ಲಿದೆ, ಹಾಗಿದ್ದಾಗ್ಯೂ ಸಹಿತ ನಿನಗೇಕೆ ಬೇಕು ತಂದೆ ಮನೆ ತವರು ಮನೆ ಅಂತಕ್ಕಂಥ ಮಾತು ನಡೆಯುತ್ತೆ. ಏನೇ ಆದರೂ ತವರಲ್ಲಿ ಸಿಗತಕ್ಕಂಥ ಸುಖ, ತವರಿನ ಬಾಂಧವ್ಯ, ತವರಲ್ಲಿರ್ತಕ್ಕಂತಹ ಋಣಾನ ಸಂಬಂಧ ಇದೆಯಲ್ಲ, ಅದಕ್ಕೆ ಇಂದಿಗೂ ಸಹಿತ ನಮ್ಮ ಭಾರತೀಯ ಸ್ತ್ರೀಯರು ತವರಿಂದ ಬರ್ತಕ್ಕಂಥ ಇಷ್ಟು ಮಂಗಳ ದ್ರವ್ಯಗಳಾಗಲಿ, ಇಷ್ಟು ಉಡುಗೊರೆಗೋಸ್ಕರ ಕಾತುರದಿಂದ ಕಾಯ್ತಿರ್ತಾರೆ. ಯಜಮಾನರು ಮನೆಯಲ್ಲಿರ್ತಕ್ಕಂಥ ಪತಿದೇವರು ಎಂತಹ ಶ್ರೀಮಂತಿಕೆಯಲ್ಲಿದ್ದು ಎಷ್ಟೇ ಬೆಲೆ ಬಾಳತಕ್ಕಂತಹ ವಸ್ತ್ರಗಳನ್ನು ತಂದುಕೊಟ್ರು, ಎಂಥ ಹಣ್ಣುಗಳನ್ನು ತಂದುಕೊಟ್ರು, ಏನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ಸಹಿತ ತಂದೆ ಮನೆಯಿಂದ ಒಂದು ಕರೆ ಬಂದರೆ ಸಾಕು ತವರಿಗೆ ಓಡಿ ಬರ್ತಕ್ಕಂಥದ್ದು ಹೆಣ್ಣುಮಕ್ಕಳ ಗುಣ. ಹಾಗೆ ಇಂದು ತವರಿನಿಂದ ಈ ಒಂದು ಮಂಗಳ ದ್ರವ್ಯಗಳನ್ನು, ಅರಿಶಿನ ಕುಂಕುಮ ಫಲಪುಷ್ಪಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಶ್ರೀದೇವಿ ಭೂದೇವಿಯರು ಗರ್ಭಗುಡಿಯಿಂದ ಇಲ್ಲಿರ್ತಕ್ಕಂಥ ಅರ್ಚಕರ ಕುಟುಂಬ ಇದು ವಂಶ ಪಾರಂಪರಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಅಂದು ಶ್ರೀದೇವಿ ಭೂದೇವಿಯ ಒಂದು ವಿಗ್ರಹ ಈ ಒಂದು ವಾಸ್ತುಗೃಹದ ಹಿಂಭಾಗದಲ್ಲಿರ್ತಕ್ಕಂಥ ಬಾವಿಯಲ್ಲಿ ಸಿಕ್ಕಿದ್ದು ಅಂತ ಒಂದು ಪ್ರತೀತಿ ಇದೆ. ಆ ಬಾವಿಯಲ್ಲಿ ವಿಗ್ರಹ ಸಿಕ್ಕಿದ್ರಿಂದ ಇದು ತವರಾಗಿ ಉಳ್ಕೊಂತು. ಇಲ್ಲಿರ್ತಕ್ಕಂಥ ಅರ್ಚಕರ ಕುಟುಂಬ, ಅದರಲ್ಲೂ ಒಂದು ಅರ್ಚಕರ ಕುಟುಂಬ, ಆ ಕುಟುಂಬದ ಕುಟುಂಬಸ್ಥರು ಪ್ರತಿ ವರ್ಷಕ್ಕೊಮ್ಮೆ ದೇವಿನ ಅಂದರೆ ಆ ಉತ್ಸವ ಮೂರ್ತಿಗಳನ್ನು ಈ ವಾಸ್ತುಗೃಹಕ್ಕೆ ಕರ್ಕೊಂಡು ಬಂದು ಅವರ ಶಕ್ತಿಯಾನುಸಾರ ಈ ಭೂಮಿಯಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಹಣ್ಣುಗಳಾಗಲಿ ಫಲಪುಷ್ಪಗಳಾಗಲಿ ಎಲ್ಲವನ್ನೂ ಶಕ್ತಿಯಾನುಸಾರ ತಂದು ತಾಯಿಗೆ ಮಡಿಲು ತುಂಬುವಂತಹದ್ದು, ತಾಯಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಒಂದು ಪದ್ಧತಿ ಇಂದಿಗೂ ನಡ್ಕೊಂಡು ಬಂದಿದೆ. ಹೀಗೆ ದೇವಿ ಗರ್ಭಗುಡಿಯಿಂದ ಈ ಅರ್ಚಕರ ಕುಟುಂಬಕ್ಕೆ ಬಂದು ಈ ಒಂದು ಸಾನ್ನಿಧ್ಯದಲ್ಲಿ ಸಂಧ್ಯಾಕಾಲ, ಶುಭ ಸಂಧ್ಯಾಕಾಲ ಅಂದರೆ ಇಲ್ಲಿಗೆ ಬರ್ತಕ್ಕಂಥದ್ದು ಸಂಜೆ, ಆದರೆ ದೇವಿ ಬೆಳಗ್ಗೆನೇ ಗರ್ಭಗುಡಿ ಬಿಟ್ಟು ಹೊರಬಂದಿದ್ದಾಳೆ. ಬೆಳಿಗ್ಗೆ ಸರಿಸುಮಾರು ಬೆಳಗಿನ ನಿತ್ಯ ಕರ್ಮಾನುಷ್ಠಾನ, ನಿತ್ಯ ಪೂಜಾನುಷ್ಠಾನ ಆದ ನಂತರ ತಾಯಿ ಯಜಮಾನರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಅವ್ರು ಕೊಟ್ಟಂಥ ಸಲಹೆ, ಅವ್ರು ಕೊಟ್ಟಂಥ ಮಾರ್ಗದರ್ಶನ, ಹೀಗೆ ಹೋಗಿ ಹೀಗೆ ಬರಬೇಕು, ಹಾಗೆ ಬಂದರೆ ಮಾತ್ರ ನೀನು ಕಳಿಸೋದು ಅಂತ ಮೊದಲೇ ಸ್ವಾಮಿ ಎಚ್ಚರಿಕೆ ಕೊಟ್ಟಿರ್ತಾನೆ. ಅದು ಇಂದೂ ನಡೆಯುವಂತಹದ್ದೇ, ಇಂದಿನ ದಿನ ನಡೆಯುವಂತಹ ಪ್ರಕ್ರಿಯೆಗಳೇ ಅಂದು ಹಿಂದಿನಿಂದಲೂ ಬಂದಿರತಕ್ಕಂತಹ ಒಂದು ಪದ್ಧತಿ ಅಂದರೆ ಅದು ತಪ್ಪಾಗಲಾರದು. ಹಾಗೆ ಇಲ್ಲಿ ಚೆಲುವನಾರಾಯಣ ಸ್ವಾಮಿ ಸಹಿತ ಶ್ರೀದೇವಿ ಭೂದೇವಿಯರಿಗೆ ವಿಶೇಷವಾಗಿ ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು, ಅಂದರೆ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಸ್ವಾಮಿಗೆ ಕೊಡ್ಬೋದಂಥ ಪ್ರಸಾದವನ್ನು ಕೊಟ್ಟಾದ ನಂತರ ಬೇಗ ಹೋಗಿ ಬೇಗ ಬನ್ನಿ ಅಂತ ಹೇಳಿರ್ತಾರೆ. ಆದರೂ ಬೆಳಗ್ಗೆ ಬಂದಾಯಿತು, ಕಲ್ಯಾಣಿಯಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಊರಿನ ರಾಜಬೀದಿಗಳಲ್ಲಿ ನಡೀತಕ್ಕಂಥ ಉತ್ಸವ, ತಮ್ಮ ಊರಿಗೆ ಬರಬೇಕಾದ್ರೆ ಸಾಕಷ್ಟು ಸಮಯ ಮಾಡಿಕೊಂಡು ಬರ್ತಾರೆ. ಆದರೆ ತವರಿಗೆ ಬಂದು ಪುನಃ ಹಿಂತಿರುಗಬೇಕಾದ್ರೆ ಯಾವ ಹೆಣ್ಣುಮಕ್ಕಳಾದರೂ ಸಹಿತ ಕೊಟ್ಟ ಸಮಯಕ್ಕೆ ಎಲ್ಲಿ ಬರ್ತಾರೆ ಮನೆಗೆ? ಅವ್ರು ಬರಬೇಕಾದ್ರೆ ಅವರ ಪ್ರಾಂತ್ಯದಲ್ಲಿ ಅವರ ಆಟ ಪಾಠಗಳು, ಅವರು ಓಡಾಡಿರ್ತಕ್ಕಂಥ ಸ್ಥಳ, ಜೊತೆಗೆ ಅವರಿರ್ತಕ್ಕಂಥ ಆತ್ಮೀಯರು ಎಲ್ಲರನ್ನು ನೋಡಿಕೊಂಡು ಪುನಃ ಹಿಂತಿರುಗುವಂಥದ್ದು ಪದ್ಧತಿ. ಇದೇ ಪ್ರಕಾರವಾಗಿ ಶ್ರೀದೇವಿ ಭೂದೇವಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿ ಅದು ಕಲ್ಯಾಣಿಗೆ ಹೋಗಿ ಅಲ್ಲಿ ಸ್ನಾನ ಪೂಜಾ ಅನುಷ್ಠಾನಗಳನ್ನು ತೀರಿಸಿಕೊಂಡು ತದನಂತರ ಬಂದು ಶುಭ್ರವಾಗಿ ತಲೆಯನ್ನು ಬಾಚಿಕೊಂಡು, ಇವತ್ತು ವಿಗ್ರಹದಲ್ಲಿ ತಾವು ನೋಡ್ಬೋದು ತಲೆ ಬಾಚಿಕೊಳ್ಳುವಂತಹದ್ದು, ತಲೆ ಬಾಚಿಕೊಂಡು ಲಕ್ಷಣವಾಗಿ ಆ ಉಟ್ಟು ಸೀರೆ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಟುವಾಳಿ ವಸ್ತ್ರಗಳು ಇದೆಲ್ಲವನ್ನು ಸೇರಿದ ರೇಷ್ಮೆ ಸಮವಸ್ತ್ರಗಳನ್ನು ಉಟ್ಕೊಂಡು ಇಲ್ಲಿ ತವರಿಗೆ ಬರ್ತಾರೆ. ತವರಿಗೆ ಬಂದಾದ ನಂತರ ತವರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು, ಅಂದರೆ ತವರು ನಡೆಸೋದು ಯಾರು?
ತಂದೆಯ ಸ್ವರೂಪದಲ್ಲಿರ್ತಕ್ಕಂಥವ್ರು, ಅಥವಾ ನನ್ನ ಮನೆಯಲ್ಲಿ ತಾಯಿ ಸಿಕ್ಕಿದ್ದಳಲ್ಲ, ನಾನು ಆ ತಾಯಿಗೆ ಸಮರ್ಪಿಸಬೇಕಾಗಿರ್ತಕ್ಕಂಥ ಒಂದಷ್ಟು ಹಣ್ಣುಗಳು ಹಂಪಲು ಅಂದರೆ ಎಲ್ಲವೂ ಸಹಿತ ಕೆರೆ ನೀರು ಕೆರೆಗೆ ಚೆಲ್ಲುವಂತೆ, ಭಗವತಿ ನೀನು ಕೊಟ್ಟದ್ದನ್ನು ನೀನು ಕೊಡುವಂತೆ, ಶ್ರೀನಿವಾಸ ನೀನು ಕೊಟ್ಟದ್ದನ್ನು ನಾನು ನೀನು ಕೊಡುವಂತೆ ಅಂತ ಹೇಳಿ ಇಲ್ಲಿನ ಅರ್ಚಕ ಕುಟುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಸಾಕಷ್ಟು ಫಲಪುಷ್ಪಗಳನ್ನು, ಬಹುಶಃ ಈ ಸೃಷ್ಟಿಯಲ್ಲಿ ಏನೆಲ್ಲ ವಿಶೇಷಗಳಿದೆಯೋ ಆ ಎಲ್ಲ ವಿಶೇಷಗಳಿರ್ತಕ್ಕಂಥ ಈ ಫಲಪುಷ್ಪಗಳನ್ನು ತಂದು ಅಮ್ಮನವರ ಸಾನ್ನಿಧ್ಯಕ್ಕೆ, ಅಮ್ಮ ಇದೆಲ್ಲ ನಿನಗೇ ಸಂಬಂಧಪಟ್ಟದ್ದು ಅಂತ ಹೇಳಿ ತಾಯಿ ಇಷ್ಟಕ್ಕೆ ಮುಂಚೆ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ದೇವಸ್ಥಾನದಿಂದ ದೇವಾಲಯದ ಗರ್ಭಗುಡಿಯಿಂದ ದೇವಿ ಹೊರಬಂದು ಈ ವಾಸ್ತುಗೃಹದ ಮುಂಭಾಗದಲ್ಲಿ ನಿಂತಾಗ ಹರಿದ್ರ ಕುಂಕುಮ ಅರಿಶಿನ ಕುಂಕುಮವನ್ನು ಕೊಟ್ಟು ಫಲಪುಷ್ಪಗಳನ್ನು ಕೊಟ್ಟು ತಾಂಬೂಲವನ್ನು ಕೊಟ್ಟು ಸಾಕಷ್ಟು ಹಣ್ಣುಗಳನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿದ್ರು. ಅಲ್ಲಿ ಅಮ್ಮನವ್ರಿಗೆ ಅರ್ಪಣೆ ಮಾಡಿದ್ರು. ಇಲ್ಲಿ ಅಮ್ಮನವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪುಷ್ಪಗಳನ್ನು ಫಲಪುಷ್ಪಗಳನ್ನು ಇಟ್ಟಿದ್ದಾರೆ. ಇದೆಲ್ಲ ದೇವಿಗೆ ಮಾತ್ರ ಅಲ್ಲ, ದೇವಿಯ ಮಡಿಲು ತುಂಬಿದ್ರೆ ಅದನ್ನು ಚೆಲುವನಾರಾಯಣನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಆದರೆ ಚೆಲುವನಾರಾಯಣನ ಮೂಗಿನ ತುದಿಯಲ್ಲೇ ಕೋಪ ಅಲ್ವಾ? ಆ ಕೋಪದ ಸನ್ನಿವೇಶ ಹೇಗಿರುತ್ತೆ ಅಂತ ಅದಾದಮೇಲೆ ನೋಡಬೇಕು ನೀವು. ಯಾಕೆಂದರೆ ಇಲ್ಲಿ ನಡೀತಕ್ಕಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಂದು ಬಹಳ ವೈಶಿಷ್ಟ್ಯವಾಗಿದೆ. ಯಾರೊಬ್ಬರ ಮನೆಯಲ್ಲಿ ಇರ್ತಕ್ಕಂತಹ ಸಮಸ್ಯೆ ಏನು ಇಲ್ದಿರತಕ್ಕಂಥದ್ದಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಕ್ಕಂಥದ್ದೇ ಇದು. ಆದರೆ ಹಿಂದೆ ದೇವಾನುದೇವತೆಗಳ ಕಾಲದಿಂದಲೂ ಇದು ನಡೆದು ಬಂದಿದೆ. ಆ ನಡೆದು ಬಂದಿರತಕ್ಕಂಥದ್ದೇ ಇವತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿನ ಪ್ರಾರ್ಥನೆ ಮಾಡ್ತಾ ಈಗ ತಾವು ನೋಡ್ತಿರ್ತಕ್ಕಂಥ ಶ್ರೀದೇವಿ ಭೂದೇವಿ ಚೆಲುವನಾರಾಯಣನ ಅರ್ಧಾಂಗಿಯರು ಇವತ್ತು ತವರಿಗೆ ಬಂದಿದ್ದಾರೆ, ಮಂಗಳ ದ್ರವ್ಯವನ್ನು ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಇಲ್ಲಿನ ಅರ್ಚಕರ ಕುಟುಂಬ ವಿಶೇಷವಾಗಿರ್ತಕ್ಕಂಥ ತವರಿಗೆ ಬಂದಂಥ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಒಂದು ಸವಲತ್ತಿದೆಯೋ, ಏನೆಲ್ಲ ಅರಿಶಿನ ಕುಂಕುಮ ಹಣ್ಣುಗಳು ಫಲಪುಷ್ಪಗಳು ವಸ್ತ್ರ ಇದೆಲ್ಲವನ್ನು ಕೊಟ್ಟು ಕಳಿಸುವಂಥ ಪದ್ಧತಿ ಇದೆಯೋ ಅದು ಇಲ್ಲಿಯೂ ಹಾಗೇ ಇದೆ. ಇನ್ನು ಇದಾದ ನಂತರ ಈಗಾಗಲೇ ಉತ್ಸವ ಅಂದರೆ ಗರ್ಭಗುಡಿಯಿಂದ ತಾಯಿ ಹೊರಗಡೆ ಬಂದು ಸಾಕಷ್ಟು ಹೊತ್ತಾಗಿದೆ. ಇನ್ನು ಗರ್ಭಗುಡಿಗೆ ಹೊರಡಬೇಕು, ಚೆಲುವನಾರಾಯಣನ ಸಾನ್ನಿಧ್ಯದಲ್ಲಿ ಸೇರಬೇಕು. ಸಾನ್ನಿಧ್ಯದಲ್ಲಿ ಸೇರಕ್ಕೂ ಮುನ್ನ ಭಗವಂತ ಕೋಪಗೊಳ್ತಾನೆ. ಆ ಕೋಪಗೊಳ್ತಕ್ಕಂಥ ಆ ಸುಂದರವಾದ ದೃಶ್ಯ ಇದೆಯಾ, ನಮಗೆ ಸುಂದರವಾದ ದೃಶ್ಯ. ಆದರೆ ಕೋಪಗೊಳ್ಳುವಂತಹ ಮತ್ತು ಗರ್ಭಗುಡಿಯಿಂದ ಸ್ವಾಮಿ ಹೊರಗೆ ಬರುವಂಥ ಆ ರಭಸ ಇದೆಯಲ್ಲ ಅದನ್ನು ನೋಡಬೇಕು. ಆದರೆ ತಾಯಿಯ ಮುಖದಲ್ಲಿ ಆತಂಕ ಇದೆ, ಬಹಳ ಬೇಗ ನಾನು ಸೇರ್ಕೋಬೇಕು, ಸ್ವಾಮಿ ನನಗೋಸ್ಕರ ಕಾಯ್ತಿದ್ದಾರೆ ಅಂತ. ಆದರೆ ಆ ತಾಯಿನ ದರ್ಶನ ಮಾಡಲಿಕ್ಕಾಗಿ ಸುತ್ತಮುತ್ತಿರ್ತಕ್ಕಂಥ ಸಾಕಷ್ಟು ಹಳ್ಳಿ ಜನ ಇಲ್ಲಿಗೆ ಆಗಮಿಸಿದ್ದಾರೆ. ತಾಯಿ ಇಲ್ಲಿ ನಿಂತಿದ್ದಾಳೆ. ಇಲ್ಲಿಂದ ಇನ್ನು ಗರ್ಭಗುಡಿಗೆ ಹೊರಡುವಂಥ ಕಾಲ ಸನ್ನಿಹಿತವಾಗ್ತಾ ಇದೆ. ಭಗವತಿ ಶ್ರೀ ರಾಜರಾಜೇಶ್ವರಿಯೇ ನಮಃ, ಲಲಿತಾಂಬಿಕಾಯ ನಮಃ. ಶ್ರೀದೇವಿ ಭೂದೇವಿ ಸಮೇತ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಮಾಡುವಂಥದ್ದೇ ನಮ್ಮ ಪೂರ್ವಜನದ ಪುಣ್ಯ. ಗೋವಿಂದ ಗೋವಿಂದ.
ಅಮ್ಮನವರು ಶ್ರೀದೇವಿ ಭೂದೇವಿ ಗರ್ಭಗುಡಿಯ ಆ ಪ್ರಾಂಗಣಕ್ಕೆ ಒಳಗಡೆ ಬರ್ತಿದ್ದಾಗಲೇ ಸ್ವಾಮಿ ಕೋಪಗೊಳ್ತಾನೆ. ನಾನು ಕೊಟ್ಟ ಸಮಯ, ನಾನು ಕೊಟ್ಟ ಗಡುವು ಮೀರಿ ಬರ್ತಿದ್ದೀರಿ ಅಂತ ಹೇಳಿ ಕೋಪಗೊಂಡು ಗರ್ಭಗುಡಿಯಿಂದ ಸ್ವಾಮಿ ಬಹಳಷ್ಟು ವೇಗವಾಗಿ ಹೊರಬರ್ತಾನೆ. ಆ ವೇಗವಾಗಿ ಹೊರಬರುವಂತಹ ಸುಂದರವಾದ ಕ್ಷಣ ಇದೆಯಲ್ಲ, ನಮ್ಮ ಕಣ್ಣುಗಳಿಗೆ ಅದು ಸುಂದರವಾದ ಕ್ಷಣ, ಆದರೆ ಶ್ರೀದೇವಿ ಭೂದೇವಿಯರ ಕಣ್ಣಲ್ಲಿ ನೀರು ತರಿಸುತ್ತೆ. ಇಬ್ಬರು ಒಬ್ಬರನ್ನೊಬ್ಬರು ಮಾತಾಡ್ದಿರ ಆಗ್ತಾರೆ. ಆ ಕೋಪಗೊಂಡಂತಹ ಶ್ರೀಮನ್ನಾರಾಯಣ ಚೆಲುವನಾರಾಯಣ ಸ್ವಾಮಿ ಕುದುರೆಯನ್ನು ಹತ್ತಿ ಸ್ವಾಮಿ ಊರಿನ ಪ್ರಮುಖ ಬೀದಿಯಲ್ಲಿ ಉತ್ಸವದ ರೂಪದಲ್ಲಿ ಬರ್ತಾನೆ. ಬಂದಂತಹ ಕಾಲ ಸ್ವಲ್ಪ ದೂರ ಪರಿಕ್ರಮಿಸಿದ ಮೇಲೆ ವಿಧಿಲಿಖಿತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಡು ಮಲ ಅಡ್ಡ ಬರುತ್ತೆ. ಕಾಡು ಮಲ ಅಡ್ಡ ಬಂದಾಗ, ಮೊಲ ಅಡ್ಡ ಬಂತು ಅಂದರೆ ಮುಂದೆ ಹೋಗ್ತಕ್ಕಂಥ ಕಾರ್ಯಗಳು ಸಮಂಜಸ ಅಲ್ಲ ಅಂಥೇಳಿ ಸ್ವಾಮಿ ಸಮಾಧಾನ ಮಾಡಿಕೊಂಡು ಪುನಃ ಹಿಂತಿರುಗ್ತಾನೆ. ಹಿಂತಿರುಗಿದ್ರು ಸಹಿತ ಗರ್ಭಗುಡಿಗೆ ಹೋಗ್ತಾನೆ ವಿನಃ ಸ್ವಾಮಿ ಶ್ರೀದೇವಿ ಭೂದೇವಿಯರನ್ನು ಮಾತಾಡೋದಿಲ್ವಂತೆ.
ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯುತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಡಿತಡಿ ಪದ್ಮಪತ್ರಾಯುತಾಕ್ಷಿ ಹರಿಂಕಾರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ಪ್ರಸದಾಂ ದೂತಾಂ ಧನಿತ್ರೋಜ್ವಲಾಂ. ವಸುದಂ ದೇವಂ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಚೆಲುವನಾರಾಯಣ ಸ್ವಾಮಿಯ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು, ಸುದರ್ಶನ ಹಾಗೂ ಗರುಡಾಳ್ವಾರು ಹಾಗೆ ಗರುಡ ಸಹಿತ ಇಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಭಗವಂತ ತಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರ್ಕೃತಾನಿ ಚ ಪಾಪಾನಿ ಇದು ಭೂವೈಕುಂಠ ಅಂತ ಹೇಳ್ತಾರೆ. ಭೂವೈಕುಂಠ, ವೈಕುಂಠಪತಿ, ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ ಚೆಲುವನಾರಾಯಣನಾಗಿ ಇಲ್ಲಿ ನಿಂತಿದ್ದಾನೆ. ಸುಂದರವಾದಂತಹ ಮುಖ, ಮುಗ್ಧವಾದಂತಹ ವಿಶೇಷವಾಗಿರ್ತಕ್ಕಂಥ ಮುಗ್ಧತೆಯಿಂದಿರ್ತಕ್ಕಂಥದ್ದು. ಜೊತೆಗೆ ರಾಮಾನುಜಾಚಾರ್ಯರು ಅಂದು ಸ್ವಾಮಿ ಹುತ್ತದಲ್ಲಿದ್ದಂತಹ ಈ ಮಹಾ ಚೆಲುವನಾರಾಯಣ ಸ್ವಾಮಿನ ಹುತ್ತದಿಂದ ಹೊರತಂದು ಸಾಮಾನ್ಯ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ದರ್ಶನಕ್ಕಾಗಿ ದಾರಿ ಮಾಡಿಕೊಟ್ಟಿದ್ದಾರೆ. ಅಂದು ರಾಮಾನುಜಾಚಾರ್ಯರು ಏನೆಲ್ಲ ಅನುಷ್ಠಾನಗಳನ್ನು ಹೇಳಿದ್ದಾರೋ, ಯಾವೆಲ್ಲ ಪೂಜಾ ಕ್ರಮವನ್ನು ಹೇಳಿದ್ದಾರೋ, ಇಂದಿಗೂ ಸಹಿತ ಚಾಚು ತಪ್ಪದೇನ ನಿರಂತರವಾಗಿ ನಡೆಸಿಕೊಂಡು ಬರ್ತಿರ್ತಕ್ಕಂತಹ ಏಕೈಕ ಕ್ಷೇತ್ರ ಅದು ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಉತ್ಸವಗಳು, ಪೂಜಾ ಕೈಂಕರ್ಯಗಳು ನಿತ್ಯೋತ್ಸವವಾಗಿ ಬಹಳ ವಿಶೇಷವಾಗಿದೆ. ತ್ರಿಕಾಲ ಅನುಷ್ಠಾನ ಸಹಿತ ಬಹಳ ಅದ್ಧೂರಿತವಾಗಿ ನಡೀತಿದೆ. ತಾವು ನೋಡ್ತಿರ್ತಕ್ಕಂಥದ್ದು ಚೆಲುವನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ. ಚೆಲುವನಾರಾಯಣನ ಆ ಮುದ್ದ ಮುಖವನ್ನು ದರ್ಶನ ಮಾಡ್ತಿದ್ದೀರಿ. ಗೋವಿಂದ ಗೋವಿಂದ. ನಾರಾಯಣಂ ತನುತ್ಯಾಗೆ ಶ್ರೀಧರಂ ಪ್ರಿಯ ಸಂಗಮೇ ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೇ ಮಧುಸೂದನಂ ಆನನೇ ನಾರಸಿಂಹಂ ಚ ಪಾವಕೆ ಜಲಶಾಯಿನಂ ಜಲಮಧ್ಯೆ ವರಾಹಂ ಚ. ಲಕ್ಷ್ಮೀ ನರಸಿಂಹಾಯ ನಮಃ. ಯೋಗ ನರಸಿಂಹಾಯ ನಮಃ. ಮೇಲುಕೋಟೆ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂತಹ ಯೋಗ ನರಸಿಂಹ. ಸಾಕಷ್ಟು ಜನ ಭಕ್ತರು ಬೆಟ್ಟದಲ್ಲಿ ಅರ್ಧ ಭಾಗದಷ್ಟು ಮಾತ್ರ ದಾರಿ ಇರ್ತಕ್ಕಂಥದ್ದು, ಇನ್ನು ಉಳಿದಂತಹದ್ದು ಮೆಟ್ಟುಗಳ ಮೇಲೆ ಹೋಗಬೇಕು, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು. ಆದರೂ ಈ ದೇವಾಲಯದ ಒಂದು ವೈಶಿಷ್ಟ್ಯತೆ ಇದೆ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದರ್ಶನ ಆದ ನಂತರ ಈ ಕಂಬದಲ್ಲಿರ್ತಕ್ಕಂಥ ಯೋಗ ನರಸಿಂಹನ ದರ್ಶನ, ಜೊತೆಗೆ ಈ ಕಂಬದಲ್ಲಿ ಒಂದೊಂದು ಸಹಿತ ಬಹಳ ವಿಶೇಷವಾಗಿದೆ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿವೃದ್ಧಶ್ಚಾಶೇಷಾದ್ರಿಪತರೇವ ಚ. ಚೆಲುವನಾರಾಯಣ ಸ್ವಾಮಿಯ ಸುಂದರವಾಗಿರ್ತಕ್ಕಂತಹ ನಯನ ಮನೋಹರವಾಗಿರ್ತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಶ್ರೀದೇವಿ ಭೂದೇವಿಯ ವಿಶೇಷವಾಗಿರ್ತಕ್ಕಂಥ ಚೆಲುವನಾರಾಯಣನ ಉತ್ಸವವನ್ನು ನಾವು ನೋಡಿದ್ವಿ. ಇವತ್ತು ಬೆಳಗ್ಗೆ ಒಂದು ಕಡೆ ಸೇರಿದ್ದಾರೆ, ಆದರೆ ಇದರ ಹಿನ್ನೆಲೆ ಭಾಳ ವಿಶೇಷವಾಗಿದೆ. ಹಾಗೆ ಇವತ್ತು ಮಧ್ಯಾಹ್ನ ವಿಶೇಷವಾಗಿ ಅನ್ನದ ರಾಶಿಯನ್ನು ಹಾಕಿ ಭಗವಂತನಿಗೆ ತೃಪ್ತಿಪಡಿಸುವಂತಹದ್ದು ಒಂದು ಕ್ರಮ ಇದೆ. ಅಂದರೆ ಭಗವತ್ ಸಾನ್ನಿಧ್ಯದಲ್ಲಿ ಅನ್ನದಾಸೋಹ ನಡೀತಾ ಇರುತ್ತೆ. ಇಲ್ಲಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅನ್ನದಾಸೋಹ ನಡೀತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಬೇಕು, ಪ್ರಸಾದ ಬೇಕು ಅಂತ ಅಪೇಕ್ಷೆ. ಯಾಕೆಂದರೆ ಇಡೀ ಊರಲ್ಲೇ ಎಲ್ಲೂ ಅನ್ನಪ್ರಸಾದ ಇಲ್ಲ. ಅನ್ನಪ್ರಸಾದ ಕೊಡುವಂಥದ್ದೇ ದೇವರ ಸಾನ್ನಿಧ್ಯದಲ್ಲಿ ಭಗವತ್ ಸಾನ್ನಿಧ್ಯದಲ್ಲಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರವೂ ಹೌದು. ಈ ವಿಚಾರ ಇವತ್ತು ನಡೆದಂಥ, ಅಂದರೆ ನಿನ್ನೆ ಶ್ರೀದೇವಿ ಭೂದೇವಿಯರು ತನ್ನ ತವರಿಗೆ ಬಂದು ಅಲ್ಲಿಂದ ಹರಿದ್ರ ಕುಂಕುಮವನ್ನು ಮಂಗಳ ದ್ರವ್ಯಗಳನ್ನು ತರೋದು ಸ್ವಲ್ಪ ತಡ ಆಗಿದ್ದರಿಂದ ಸ್ವಾಮಿ ಕೋಪಗೊಂಡು ಸರ್ರಂತ ಆಚೆ ಬಂದದ್ದನ್ನು ತಾವು ನೋಡಿದ್ರಿ. ಅದಾದ ನಂತರ ಪುನಃ ಬೇಟೆ ಆಡಿ ಪುನಃ ಬರ್ತಾನೆ. ಬಂದು ಗರ್ಭಗುಡಿ ಅಂತೂ
ಸ್ವಾಮಿ ವಿಶೇಷವಾಗಿ ದಂಪತಿಗಳ ಮಧ್ಯದಲ್ಲಿದ್ದಾನೆ. ಆದರೂ ಇನ್ನು ಒಬ್ಬರ ಮುಖ ಒಬ್ಬರು ನೋಡಿ ಒಂದು ಸಂತೋಷ, ಒಂದು ನಗುಮುಖ ಇಲ್ಲ. ಆ ನಗುಮುಖವನ್ನು ತರಿಸ್ಲಿಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಸ್ಥಳೀಕರೆಲ್ಲರೂ ಸೇರಿ ಅನ್ನದ ರಾಶಿಯನ್ನು ಹಾಕಿ ಒಬ್ಬ ಬ್ರಾಹ್ಮಣ ಬಂದು ಅನ್ನ ಬೇಕು ಅಂತ ಕೇಳಿದಾಗ ಸ್ವಾಮಿ ಕೋಪಗೊಂಡು ಇನ್ನೂ ಅನ್ನಪ್ರಸಾದ ಇಲ್ಲ, ಅಲ್ಲಿರ್ತಕ್ಕಂಥ ಪ್ರಸಾದ ನೀನು ತೆಗೆದುಕೊಂಡು ಹೋಗು ಅಂದಾಗ ಅನ್ನವನ್ನು ಒಂದು ಗೋಪ್ಯತೆಯಿಂದ ಅನ್ನವನ್ನು ತೆಗೆದುಕೊಳ್ಳಿಕ್ಕೆ ನೋಡ್ತಾನೆ. ಅನ್ನವನ್ನು ತೆಗೆದುಕೊಳ್ಳಕ್ಕೆ ನೋಡಿದಾಗ ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಪಲ್ಯ ಮಾಡಿರ್ತಕ್ಕಂತಹ ಕುಂಬಳಕಾಯಿಂದ ಮಾಡಿರ್ತಕ್ಕಂಥ ಪಲ್ಯದಿಂದ ಆತನ ಬೆನ್ನ ಮೇಲೆ ಹಾಕ್ತಾರೆ. ಅಂದರೆ ಅನ್ನವನ್ನು ಕದಿಬೇಡ, ಇದು ದೇವರಿಗೆ ಸಂಬಂಧಪಟ್ಟಿದ್ದು ಅಂತ. ಆದರೆ ದೇವರೇ ಹೇಳಿದ್ದಾನೆ ಅದು ಅನ್ನ ಮಹಾಪ್ರಸಾದ, ಅನ್ನಪ್ರಸಾದ ಊಟ ಮಾಡಿ ಹೋಗುವಂತ. ಅಂದರೆ ಆ ಒಂದು ಸನ್ನಿವೇಶ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣ ಶ್ರೀದೇವಿ ಭೂದೇವಿಯವರನ್ನ ಮನಸ್ಸು ಸಂತೋಷಪಡಿಸೋದಕ್ಕೋಸ್ಕರ ಆ ಒಂದು ವಿಶೇಷತೆ ನಡೆಯುತ್ತೆ. ಏನೇ ಆದರೂ ತಾವು ನೋಡ್ತಿರ್ತಕ್ಕಂತಹ ಈ ಶ್ರೀದೇವಿ ಭೂದೇವಿಯ ವಿಶೇಷವಾಗಿರ್ತಕ್ಕಂತಹ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸುಂದರವಾದಂತಹ ಉತ್ಸವ ಮೂರ್ತಿ. ರಂಗಮಣಿ ಉತ್ಸವದ ವಿಶೇಷವಾಗಿರ್ತಕ್ಕಂತಹ ಚರಿತ್ರೆಯನ್ನು ತಾವೆಲ್ಲರೂ ಕೇಳಿದ್ರಿ. ರಂಗಮಣಿ ಉತ್ಸವ ಅಂದರೆ ದೇವರ ಉತ್ಸವ. ಇದು ಬರೀ ದೇವರಿಗೆ ಮಾತ್ರವಲ್ಲ. ಅಂದು ದೇವರ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಚೆಲುವನಾರಾಯಣ, ಆತನ ಅರ್ಧಾಂಗಿಯರಾದಂಥ ಶ್ರೀದೇವಿ ಭೂದೇವಿ ಅವರು ಸಹಿತ ಅವರ ಪತಿದೇವರ ಪರ್ಮಿಷನ್ ತಗೊಂಡೇ, ಅಂದರೆ ಅವರ ಅಪ್ಪಣೆ ಮೇರೆಗೇ ಅವರು ತವ್ರ ಮನೆಗೆ ಬಂದದ್ದು. ಆದರೆ ಇವತ್ತಿನ ದಿವಸ ಎಲ್ಲೋ ಒಂದು ಹೆಜ್ಜೆ ಮುಂದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಕೇಳಬೇಕು, ಬಿಡಬೇಕು, ಇದು ಯಾವುದ್ರ ಬಗ್ಗೆ ಅರಿವು ಇರೋದಿಲ್ಲ. ಅಥವಾ ಅವರೇ ಸ್ವತಂತ್ರತೆ ಕೊಟ್ಬಿಟ್ಟಿರ್ತಾರೆ. ಸ್ವತಂತ್ರ ಎಷ್ಟೇ ಕೊಟ್ಟರೂ ಸಹಿತ ಕೇಳಿ ಹೊರಡಬೇಕು ಎಂಬತಕ್ಕಂಥದ್ದು ಒಂದು ಪದ್ಧತಿ ಇದೆ. ಇದು ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಭಾರತೀಯ ಹಿಂದೂ ಸನಾತನ ಧರ್ಮ. ದೇವತೆಗಳ ಕಾಲದಿಂದ ಸಾಕಷ್ಟು ಕಥೆಗಳು ಮತ್ತು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಇರ್ತಕ್ಕಂಥದ್ದೇ. ಅದರಿಂದ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಎಷ್ಟೇ ಆದರೂ ಸಹಿತ ಪತಿದೇವರು ಹೇಳಿದ್ದಾರೆ ತವರಿಗೆ ಹೊರಡಬೇಕು ಅಂದಾಗ ನೀವು ಹೊರಡಬೇಕು. ಹೆಣ್ಣುಮಕ್ಕಳು ಗಂಡನ ಮನೆಗೆ, ತಾಯಿ ಮನೆಗೆ ಹೊರಡಬೇಕು, ಅಥವಾ ನಿಮ್ಮ ಮನಸಾ ಇಚ್ಛೆ ನಿಮಗೆ ಎಲ್ಲಿ ಹೊರಡಬೇಕು ಅನಿಸುತ್ತೋ ಹೊರಡಿ. ಆದರೆ ಸರಿಯಾದ ಸಮಯಕ್ಕೆ ಮನೆಗೆ ಬಂದು ಸೇರಿಕೊಳ್ಳಿ.
ಅದಾದ ಮೇಲೆ ಮನೆಗೆ ಬಂದಾದ ನಂತರ ಒಬ್ಬರು ಉತ್ತರ ಒಬ್ಬರು ದಕ್ಷಿಣ, ಈ ಥರ ಆಗೋದು ಬೇಡ. ದಂಪತಿಗಳು ನೀವು ನಗನಗ್ತಾ ಇರಬೇಕು. ನೀವು ಬೆಳಗಿನಿಂದ ಸಂಜೆವರೆಗೂ ಸುಖ ಸಂತೋಷ ನೆಮ್ಮದಿಯುತವಾಗಿ ಹೊರಗಡೆ ಕಾಲ ಕಳೆದು ಬಂದು ಮನೆಗೆ ಬಂದ ತಕ್ಷಣ ನಿಮ್ಮ ಪತಿದೇವರು ವ್ಯಾಘ್ರವಾದರೆ, ಅವರು ಸಿಂಹ ಗರ್ಜನೆ ಮಾಡಿದ್ರೆ, ಬೆಳಗಿನಿಂದ ನೀವು ಪಟ್ಟಂತಹ ಸುಖ ಸಂತೋಷ ಎಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಕಿವುಚಿದಂಗೆ ಆಗುತ್ತೆ. ಹಾಗಾಗಬಾರ್ದು. ಜೊತೆಗೆ ನಿಮ್ಮನ್ನು ಕಳಿಸಿರ್ತಕ್ಕಂಥ ನಿಮ್ಮ ಪತಿದೇವರ ಮನಸ್ಸಲ್ಲೂ ಸಹಿತ ನನ್ನ ಅರ್ಧಾಂಗಿ ನನ್ನ ಮಾತಿನಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾಳಪ್ಪ, ಇನ್ನೊಮ್ಮೆ ಕೇಳಿದ್ರೆ ನಾನು ಬೇಗ ಹೊರಡು ಅನ್ನಬೇಕು. ಆದರೆ ಅದು ಸಾಧ್ಯವಿಲ್ಲ. ಯಾರನ್ನೂ ತನ್ನ ಮಡದಿಯನ್ನು ಅರ್ಧ ಗಂಟೆ ಬಿಟ್ಟಿರುವಂಥ ಶಕ್ತಿ ಯಾವ ಪುರುಷರಿಗೂ ಇಲ್ಲ. ಆದರೆ ಒಂದು ಆಲೋಚನೆ, ನಾನು ನಂದು ಎಂಬತಕ್ಕಂಥ ಮದಾಂಧರಾಗಿ ನಡ್ಕೊಳ್ಳೋರಿಗೆ ಈ ಸಂಬಂಧದ ಬೆಲೆನೇ ಗೊತ್ತಿರೋದಿಲ್ಲ. ಅದರಿಂದ ಬಾಂಧವ್ಯ, ವಿಶೇಷತೆ, ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಚಾರಗಳು ದೇವತೆಗಳ ಕಾಲದಿಂದಲೂ ಇಂದಿನವರೆಗೂ ಇದೆ.